ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮದನ್ ಜನ್ಮ ರಹಸ್ಯ ಹೊರಬೀಳುವುದ್ರ ಜೊತೆಗೆ ಇಲ್ಲಿ ಮದನ್ ವಿಜಯಾಂಬಿಕಾ ಮಗ ಅಲ್ಲ ಅನ್ನೋ ಸತ್ಯ ಕೂಡ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ಮದನ್ ತನ್ನ ಸ್ವಂತ ಅಮ್ಮನನ್ನ ಹುಡುಕು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ವಿಜಯಾಂಬಿಕಾ ಕತ್ತನ್ನ ಕೆಲಸ ಹೊರಬಿದ್ದಿದೆ. ವಿಜಯಾಂಬಿಕಾ ಜೈಲು ಪಾಲಾಗುವ ಸಾಧ್ಯತೆ ಇದೆಯಾ? ಇಷ್ಟು ದಿನ ತನ್ನ ಅಮ್ಮ ಅಂತ ಹೇಳಿ ಅನ್ಕೊಂಡು ಅಮ್ಮನಿಗೋಸ್ಕರ ತ್ಯಾಗ ಮಾಡ್ತಿದ್ದಂತ ಮದನ್ನೇ ವಿಜಯಾಂಬಿಕಾನ ಜೈಲು ಕಳಿಸ್ತಾರೆ. ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾಗೆ ಮದನ್ ಮತ್ತು ಸಾವಿತ್ರಿ ಇಬ್ಬರು ಕೂಡ ಸುಬ್ಬು ಮನೆಗೆ ಹೋಗಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾದರೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ಮದನನ್ನು ಪ್ರಶ್ನೆ ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ಮದನ್ನ ಮಗು ನಾಮಕರಣ ಮಾಡಬೇಕು ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾಗೆ ಸಾವಿತ್ರಿ ಮತ್ತು ಮದನ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದರೆ ಅಮ್ಮನಿಗೆ ನಾಮಕರಣದ ವಿಷಯ ಗೊತ್ತಾಗಿರ್ಬೋದು, ಅದೇ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ. ಬಿಕಾಸ್ ಆಲ್ರೆಡಿ ಸುಬ್ಬು ಮನೆಯಲ್ಲಿ ಮಗುವಿನ ನಾಮಕರಣವಾಗಿದೆ. ಹಾಗಾಗಿನೇ ಇಲ್ಲಿ ವಿಜಯಾಂಬಿಕಾ ಈ ಪ್ರಶ್ನೆ ಮಾಡ್ತಿರ್ಬೋದು ಅಂತ ಭಯವಾಗುತ್ತೆ ಇಬ್ರಿಗೂ ಕೂಡ. ಆದರೆ ಇಲ್ಲಿ ವಿಜಯಾಂಬಿಕಾ ನಾಮಕರಣ ಮಾಡಬೇಕಲ್ವಾ, ಮಗು ಹುಟ್ಟು ಇಷ್ಟು ದಿನ ಆಗದೆ ಹೆಸರಿಡ್ತಾರೆ ಇರದೇ ಇದ್ರೆ ಹೇಗೆ, ಹಾಗಾಗಿ ಹೆಸರಿಡ್ಬೇಕಲ್ವಾ ಅಂದಾಗ ಮೊಮ್ಮ ಈಗ ನಾಮಕರಣದ ಅವಶ್ಯಕತೆ ಯಾಕೆ, ನೀನು ಮೊದಲು ಎಲೆಕ್ಷನ್ನಲ್ಲಿ ಗೆಲ್ಲುವ ನಂತರ ನಾಮಕರಣದ ಬಗ್ಗೆ ಯೋಚನೆ ಮಾಡೋಣ. ಆಲ್ರೆಡಿ ನಾನು ಮತ್ತು ಸಾವಿತ್ರಿ ಇಬ್ಬರು ಕೂಡ ಒಂದೇ ಹೆಸರು ಇಟ್ಟಿದ್ದೀವಿ ಅಂದಾಗ ಏನದು ಹೆಸರು ಅಂತ ಕೇಳ್ತಾರೆ. ಸ್ವರ ಅಂದಾಗ ಸ್ವರಾನ ಏನದು ಈ ರೀತಿ ಇದೆ, ಏನಿದು ಮದನ್ ನೀನು ಅಬ್ರಾಡಲ್ಲಿ ಓದ್ಕೊಂಡು ಬಂದಿರೋದು, ಅಂಥದ್ರಲ್ಲಿ ನೀನು ಇಂಥ ಹೆಸರು ಇಟ್ಟಿದ್ಯಾ ಅಂದರೆ ನಂಗೆ ನಿಜಕ್ಕೂ ಅಚ್ಚರಿ ಆಗ್ತಿದೆ, ಏನಾಗಿದೆ ಇತ್ತೀಚೆಗೆ ನನಗೆ ಅಂತ ಕೇಳ್ತಿದ್ದಾರೆ. ಹಾಗೇನಿಲ್ಲ ಅಮ್ಮ, ನನಗೆ ಹೆಸರು ಇಷ್ಟ ಆಯಿತು, ಸಾವಿತ್ರಿ ಅನ್ನೋ ಹೆಸರಲ್ಲಿ ಸವರ ಎರಡೂ ಇದೆ ಅಲ್ಲ, ಅದೇ ಕಾರಣಕ್ಕೆ ಸ್ವರ ಅಂತ ಇಟ್ಟೆ ಅಂತ ಹೇಳಿದಾಗ ಏನಿಟ್ಟು ಏನೋ, ನಾನು ಅವತ್ತು ವಿನ್ನಿಂಗ್ ಸ್ಪೀಚ್ ಕೊಡ್ತೀನಲ್ವ ಎಲೆಕ್ಷನ್ ಗೆದ್ದ ಮೇಲೆ, ಅವತ್ತು ನಾನು ಮಗುವಿನ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಾವು ವಿಜಯಾಂಬಿಕಾ ಹೇಳಿದಾಗ ಸರಿ ಮಮ್ಮಿ ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ವಿಜಯಾಂಬಿಕಾ ಹೋಗ್ತಿದ್ದಾಗೆ ಸಾವಿತ್ರಿ ಮದನ್ ಇಬ್ಬರು ಕೂಡ ಮಾತನಾಡ್ಕೋತಾರೆ. ನಂಗೆ ಗಾಬರಿನೇ ಆಗೋಯ್ತು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಸಾವಿತ್ರಿ ಹೇಳಿದಾಗ ನನಗೂ ಕೂಡ ಅದೇ ರೀತಿ ಅನ್ನಿಸ್ತು ಅಮ್ಮನ ಮಾತನ್ನು ಕೇಳಿ. ನನಗೆ ಯಾಕೋ ಅಮ್ಮಂಗೆ ಸುಳ್ಳು ಹೇಳ್ತಿರೋ ಗಿಲ್ಟ್ ಕಾಡ್ತದೆ. ಅಮ್ಮನ ಹತ್ರ ಇಂಥ ವಿಷಯಗಳನ್ನೆಲ್ಲ ಮುಚ್ಚಿಡೋದು ನನಗೆ ಯಾಕೋ ಸರಿ ಕಾಣಿಸೋದಿಲ್ಲ, ಹೇಳಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಸಾವಿತ್ರಿ ಕೂಡ ಹೇಳ್ತಾರೆ. ಇತ್ತ ಕಡೆ ಮದನ್ ಬದುಕಲ್ಲಿ ವಿಜಯಾಂಬಿಕಾ ಆಟ ಆಡ್ತಿರ್ಬೋದು ಅಂತ ಹೇಳಿ ಶ್ರವಣಿಗೆ ಅನ್ಸೋಕೆ ಶುರುವಾಗಿದೆ. ಯಾಕಂದರೆ ಇಲ್ಲಿ ಮದನ್ ತನ್ನ ಹೆತ್ತ ಒಂದು ತಂದೆಯ ಬಗ್ಗೆ, ತನ್ನ ಜನ್ಮಕ್ಕೆ ಕಾರಣ ಆದಂತಹ ತಂದೆಯ ಬಗ್ಗೆ ಹುಡುಕ್ಲಿಕ್ಕೆ ಮುಂದಾಗ್ತದೆ. ಬಟ್ ತಂದೆ ಎಲ್ಲೂ ಕೂಡ ಸಿಕ್ತವರು ತಂದೆ ಅಲ್ಲ ಅಂತಲೇ ಹೇಳಿಬಿಟ್ರು. ಹಾಗಾಗಿ ಮದನ್ಗೆ ತನ್ನ ಬದುಕಿನ ಬಗ್ಗೆನೇ ರಹಸ್ಯ ಅಂತಕ್ಕಂಥದ್ದು ಇದೆ ಅನ್ನೋ ವಿಷಯವಾಗಿ ತುಂಬ ವಿಚಾರಿದೆ ಅನ್ನೋ ವಿಷಯ ಶ್ರವಣಿಗೆ ಗೊತ್ತಾಗಿದ್ದರಿಂದಾಗಿ ಆಕೆ ಮದನ್ಗೆ ತನ್ನ ಹೆತ್ತವರ ಬಗ್ಗೆ ತಿಳ್ಕೊಳ್ಳೋ ರೈಟ್ಸ್ ಇದೆ. ಹಾಗಾಗಿ ನಿಜವಾಗ್ಲೂ ಪಾಪ ಮದನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಇಲ್ಲಿ ವಿಜಯಾಂಬಿಕಾ ಮದನ್ ಬದುಕಲ್ಲಿ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅವರೇ ಹೆತ್ತವರು ಯಾರು ಅನ್ನೋದನ್ನು ನಾವು ಹುಡುಕ್ಬೇಕಾಗಿದೆ ಅಂತ ಹೇಳಿದಾಗ ಈ ಕಡೆ ಶ್ರಾವಣಿ ಮತ್ತು ಅವರ ತಂದೆ ತಾಯಿ ಎಲೆಕ್ಷನ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ, ಇತ್ತ ಕಡೆ ಶ್ರಾವಣಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಸುಬ್ಬು ಮತ್ತು ಅವ್ರ ತಂದೆ ಪದ್ದು ಇಬ್ಬರು ಕೂಡ ಮದನ್ನ ರಹಸ್ಯವನ್ನು ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲ ಕಡೆ ಹುಡುಕ್ತಿದ್ದಾರೆ, ಯಾವುದೇ ಒಂದು ಸುಳಿವು ಕೂಡ ಸಿಗ್ತಿಲ್ಲ. ಇಲ್ಲಿ ಮದನ್ ಎಂಥವನ್ನಾದರೂ ಕೂಡ ಅವರ ಹೆತ್ತವರ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಅವನು ಮೋಸ ಹೋಗ್ತಿದ್ದಾನೆ, ಹೆತ್ತವರ ವಿಷಯದಲ್ಲಿ ಮೋಸ ಹೋಗೋದು ತನಗಿಷ್ಟ ಆಗೋದಿಲ್ಲ ಅಂತಾನೆ ಇಲ್ಲಿ ಶ್ರಾವಣಿ ಗಂಡ ಮತ್ತು ಮಾವನನ್ನು ಬಿಟ್ಟು ಅವರ ಹೆತ್ತವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಪೊಲೀಸ್ ಅವರಿಂದ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಿ ಶ್ರಾವಣಿ ಬಳಿಗೆ ಬಂದಂತಹ ಸುಬ್ಬು ಆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ನೋಡಿದಂತಹ ಶ್ರಾವಣಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಬಿಕಾಸ್ ಇಲ್ಲಿ ತಂದೆಯನ್ನು ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ದಂಥ ಮದನ್ಗೆ ದೊಡ್ಡ ಶಾಕ್ ಆಗಿದೆ. ಬಿಕಾಸ್ ತಂದೆ ಮಾತ್ರ ಅಲ್ಲ, ತಾಯಿಯನ್ನು ಕೂಡ ಹುಡುಕ್ಬೇಕಾಗಿದೆ. ಯಾಕಂದರೆ ಇಲ್ಲಿ ಮದನ್ ವಿಜಯಾಂಬಿಕಾ ಮಗನೇ ಅಲ್ಲ, ವಿಜಯಾಂಬಿಕಾ ಸಾಕಿರ್ತಕ್ಕಂತಹ ಮಗ ಇಲ್ಲಿ. ಹಾಗಾಗಿ ಅವನ ಹೆತ್ತಮ್ಮನ ಬಗ್ಗೆ ತಿಳ್ಕೊಬೇಕಾಗಿರೋದು ಅವನ ಆದ್ಯ ಕರ್ತವ್ಯ ಅಂತ ಯೋಚನೆ ಮಾಡ್ತಾಳೆ ಶ್ರಾವಣಿ. ಇಲ್ಲಿ ವಿಜಯಾಂಬಿಕಾ ಮದನ್ನ ಇಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದಾಳೆ ಅಂದರೆ ಖಂಡಿತ ಅವಳದು ಬೇರೆದೇ ಪ್ಲಾನ್ ಇರುತ್ತೆ. ಖಂಡಿತವಾಗ್ಲೂ ಅವಳ ಕರ್ಮಕಾಂಡವನ್ನು ಬಯಲು ಮಾಡಿ ಆಕೆಯನ್ನು ಜೈಲಿಗೆ ಕಳಿಸ್ಲೇಬೇಕು ಅಂತ ಶ್ರವಣಿ ಹೇಳ್ತಾರೆ. ಜೊತೆಗೆ ಮೊದಲು ಮದನ್ಗೆ ಈ ವಿಷಯ ಗೊತ್ತಾಗಬೇಕಾಗಿದೆ. ಹಾಗಾಗಿ ಮದನ್ ಈ ವಿಷಯವನ್ನು ತಿಳ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದಂಥ ಶ್ರವಣಿ ಮದನ್ನನ್ನು ತಾನು ಭೇಟಿ ಮಾಡೋದಕ್ಕೆ ಅಂತ ಕರೀತಾಳೆ. ಅಲ್ಲಿಗೆ ಬಂದಂಥ ಮದನ್ ನಿನ್ನೆ ಸಾವಿತ್ರಿಗೋಸ್ಕರ ಇಲ್ಲಿಗೆ ಬಂದಿದ್ದು, ಮತ್ತೆ ನನ್ನನ್ನು ಯಾಕೆ ಕರ್ಸ್ಕೊತಾ ಇದ್ರಾ, ಏನು
ನನ್ನನ್ನು ನಿಂಪಾಟಿ ಮಾಡಿಕೊಂಡು ಅಮ್ಮನ ಸೋಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಮ್ಮನ ಪಾರ್ಟಿಯನ್ನು ಬಿಟ್ಟು ಬರುವುದಿಲ್ಲ. ನನ್ನ ಅಮ್ಮನನ್ನು ನಾನು ಗೆಲ್ಲಿಸಲೇಬೇಕು ಅಂತ ಮದನ್ ಹೇಳ್ತಾರೆ. ಆಗ ಶ್ರಾವಣಿ, ನಾನೇ ನನ್ನ ರಾಜಕೀಯ ವಿಷಯವಾಗಿ ನಿಮ್ಮನ್ನು ಕರೆದಿರೋದಲ್ಲ, ನಿಮ್ಮ ಬದುಕಿನ ವಿಷಯವನ್ನು ತಿಳಿಸೋದಕ್ಕೆ ನಿಮಗೆ ಕರೆದಿರೋದು ಅಂತ ಹೇಳಿದಾಗ, ನನ್ನ ಬದುಕಿನ ವಿಷಯನ ಅಂದಾಗ ಹೌದು ಅಂತ ಹೇಳ್ತಾರೆ ಶ್ರಾವಣಿ. ನೀನು ಯಾರಿಗೋಸ್ಕರ ನಿನ್ನ ಬದುಕನ್ನೇ ಮುಡಿಬಿಟ್ಟು ತ್ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಆ ತಾಯಿ ವಿಜಯಾಂಬಿಕಾ ನಿನ್ನ ಅಮ್ಮನೇ ಅಲ್ಲ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಶ್ರಾವಣಿ? ನಗು ಬರ್ತದೆ ನಿನ್ನ ಮಾತು ಕೇಳೋದಕ್ಕೆ. ಏನು ನನ್ನ ಅಮ್ಮನೇ ಅಲ್ಲ ಅಂತ ಹೇಳಿದ್ರು ಮುಖಾಂತರ ನಮ್ಮ ಅಮ್ಮನ ಸೋಲಿಸಬಹುದು, ನನ್ನನ್ನು ದೂರ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರನೇ. ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಮ್ಮನನ್ನು ಬಿಟ್ಟು ನಾನು ಬರೋದಿಲ್ಲ, ನನ್ನ ಅಮ್ಮನನ್ನು ನಾನು ಗೆಲ್ಸೇ ತೀರ್ತೀನಿ ಅಂದಾಗ ನೀನು ಏನಾದರೂ ಮಾಡ್ಕೊಪ್ಪ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಾನು ಹೇಳ್ತಿರೋದು ನಿಜಾನೇ. ವಿಜಯಾಂಬಿಕಾ ನಿನ್ನ ತಾಯಿಯಲ್ಲ. ಕೆಲವೊಮ್ಮೆ ನೀನು ಯೋಚನೆ ಮಾಡು, ವಿಜಯಾಂಬಿಕಾ ನಿನ್ನ ಜೊತೆ ಹೇಗೆ ನಡ್ಕೊಂಡಿದ್ದಾರೆ ಅಂತ. ಅದು ನಿನಗೆ ಗೊತ್ತಾದಾಗ ಖಂಡಿತ ನಿನಗೆ ಗೊತ್ತಾಗುತ್ತೆ ಸತ್ಯ ಏನು ಅನ್ನೋದು ಅಂತ ಹೇಳಿ ಶ್ರಾವಣಿ ಹೇಳಿದಾಗ, ಖಂಡಿತವಾಗ್ಲೂ ಸರಿ ಆಯಿತು ಅಂತ ಹೇಳಿದೆ ಮನೆಗೆ ಹೊರಟೇ ಬಿಡ್ತಾರೆ ಇಲ್ಲಿ ಮದನ್. ತದನಂತರ ಇಲ್ಲಿ ಸುಬು ಹತ್ರ ಬಂದು ಹೇಳ್ತಾಳೆ, ನಾನು ಹೇಳಿದ ಮಾತನ್ನು ಮದನ್ ನಂಬಲೇ ಇಲ್ಲ ಅಂದಾಗ ನನಗೆ ಗೊತ್ತಿತ್ತು ಆತ ನಂಬೋದಿಲ್ಲ ಅಂತ ಅಂದಾಗ, ಆದರೂ ಕೂಡ ಅವನಿಗೆ ಗೊತ್ತಾಗಬೇಕಾಗಿದೆ ಅಲ್ವಾ ಅವರ ಮನಸ್ಥಿತಿ ಏನಾಗಿರ್ಬೋದು, ಆಕೆ ಏನು ಮಾಡಿರ್ಬೋದು ವಿಜಯಾಂಬಿಕಾ ಆಕೆಗೆ ಅಂತ ಹೇಳ್ತಾರೆ. ಜೊತೆಗೆ ನನಗೆ ಅನ್ನಿಸ್ತದೆ ಖಂಡಿತ ಅವನಿಗೆ ತಲೆಗೆ ಹುಳ ಬಿಟ್ಟ ಮೇಲೆ ಅದನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ನಾನು ಹೇಳಿದಾಗೆ ಪ್ರತಿ ಹಂತವನ್ನು ಕೂಡ ಹೆಜ್ಜೆಯನ್ನು ಗಮನಿಸ್ತಾ ಹೋಗ್ತಾನೆ. ಖಂಡಿತ ಅವನಿಗೆ ಅರ್ಥ ಆಗತ್ತೆ ಆಕೆ ತಾಯಿ ಅಲ್ಲ ಅನ್ನೋದು ಅಂತ ಹೇಳಿ ಶ್ರಾವಣಿ ಅನ್ಕೋತಾರೆ. ಅದೇ ರೀತಿಯಾಗಿ ಇಲ್ಲಿ ಮದನ್ ಕೂಡ ಕನಸಲ್ಲೂ ಕೂಡ ಶ್ರಾವಣಿ ಹೇಳಿದಂಥ ಮಾತನ್ನೇ ನೆನಪು ಮಾಡಿಕೊಂಡು ಜೋರಾಗಿ ಚೀರ್ಕೊಂಡು ಎದ್ದು ಬಿಡ್ತಾರೆ. ತಕ್ಷಣ ಅಮ್ಮನ ಹತ್ರ ಹೋಗಿದೆ, ಅಮ್ಮನ ಮಡಿಲಲ್ಲಿ ಮಲ್ಕೋತಾರೆ. ನಂತರ ಏನಿದು ಮದನ್ ಒಳ್ಳೆ ಚಿಕ್ಕ ಮಕ್ಳ ಥರ ಮಡಿಲಲ್ಲಿ ಮಲ್ಕೊಳ್ಳೋದು, ಇದೆಲ್ಲ ನನಗೆ ಆಗಿ ಬರುವುದಿಲ್ಲ. ನಾನು ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ನೀನೇನು ಇತ್ತೀಚೆಗೆ ಇಷ್ಟು ಎಮೋಷನ್ಸ್ ಆಗಿದೆಯಾ, ಇದಂತೂ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ, ಒಂಚೂರು ಚೆನ್ನಾಗಿಲ್ಲ, ಇದು ಎದ್ದು ಹೋಗು ಅಂತ ಹೇಳಿ ಬೈದು ಬಿಡ್ತಾರೆ. ತದನಂತರ ಇದನ್ನು ಹೆಂಡತಿ ಹತ್ರ ಬಂದೇ ಹೇಳ್ಕೋತಾರೆ, ಯಾವ ತಾಯಿ ಆದರೂ ಈ ರೀತಿ ನಡ್ಕೋತಾರ ಅಂತ. ಪ್ರತಿ ತಾಯಿ ಕೂಡ ಖುಷಿಯಿಂದ ಮಗುವನ್ನು ಮಡಿಲಲ್ಲಿ ಮಲಗಿಸ್ಕೋತಾರೆ, ಆ ರೀತಿ ಇಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ಶ್ರಾವಣಿ ಹೇಳಿದ ಮಾತು ನಿಜಾನಾ? ಇಲ್ಲ ಶ್ರಾವಣಿ ಹೇಳಿದ ಮಾತು ನಿಜಾನಾ ಇಲ್ವಾ ಅನ್ನೋದನ್ನು ನಾನು ತಿಳ್ಕೊಂಡು ಶ್ರಾವಣಿಗೆ DNA ಟೆಸ್ಟ್ ರಿಪೋರ್ಟನ್ನು ತೋರಿಸೋದ್ರ ಮುಖಾಂತರ ನಾನು ವಿಜಯಾಂಬಿಕಾ ಮಗ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ತುಂಬ ಉಪಾಯದಿಂದ ಇಲ್ಲಿ ಮದನ್ ವಿಜಯಾಂಬಿಕಾ ಒಂದು ತಲೆ ಕೂದಲನ್ನು ತಗೋತಾರೆ. ಅದನ್ನು ತಗೊಂಡಿದ್ದು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿದ್ದೆ, ಇದನ್ನು ತಗೊಳ್ಳಿ, ನನ್ನ DNA ಕೂಡ ತಗೊಳ್ಳಿ, ನಂತರ DNA ಟೆಸ್ಟ್ ಆಗಬೇಕಾಗಿದೆ, ಅವರೇ ನನ್ನ ಅಮ್ಮ ಅನ್ನೋ DNA ಟೆಸ್ಟ್ ರಿಪೋರ್ಟ್ಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಶ್ರಾವಣಿ ಮುಖಕ್ಕೆ ಮಂಗಳಾರತಿ ಮಾಡಬೇಕು ಅಂತ ಹೇಳಿ ಮದನ್ ಕಾಯ್ತಿದ್ದಾರೆ. ಬಟ್ ಮದನ್ನ ಅನ್ಕೊಂಡಾಗ ಏನೂ ನಡೀತಿಲ್ಲ. ಶ್ರಾವಣಿ ಹೇಳಿದಾಗ ವಿಜಯಾಂಬಿಕಾ ಅಮ್ಮ ಅಲ್ಲ ಅನ್ನೋದು ರಿವೀಲ್ ಆಗ್ತದ. ಹಾಗಾದರೆ ನಿಜವಾಗ್ಲೂ ಅಮ್ಮ ಎಲ್ಲಿದ್ದಾರೆ? ಹಾಗಿದ್ರೆ ವಿಜಯಾಂಬಿಕಾ ಮದನ್ನ ಕರ್ಕೊಂಡು ಬಂದಿದ್ಯಾ ಅದಕ್ಕೆ? ಹಾಗಿದ್ರೆ ಮದನ ಹೆಸರಲ್ಲಿ ಬೇಕಾದಷ್ಟು ಕೋಟಿ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಮದನ್ನ ಮಗ ಅಂತ ಸಾಕ್ತಿದ್ದಾರೆ ವಿಜಯಾಂಬಿಕಾ. ಏನಿರ್ಬೋದು, ಯಾಕೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.